ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಬರ್ಮುಡಾ ಟ್ರಯಾಂಗಲ್ ಏನಿದು, ಎಲ್ಲಿ ಬರುತ್ತದೆ, ಅದರ ರಹಸ್ಯ ಏನು ಎಂಬುದನ್ನು ನೋಡೋಣ. ಬರ್ಮುಡಾ ಟ್ರಯಾಂಗಲ್ ಮುಖ್ಯವಾಗಿ ಉತ್ತರ ಅಟ್ಲಾಂಟಿಕ್ ಮಹಾಸಮುದ್ರದ ಅಂದರೆ ಅಮೆರಿಕದ ಫ್ಲೋರಿಡಾದಿಂದ ಪೋರ್ಟೋರಿಕೋದಿಂದ ಬರ್ಮುಡಾ ಈ ಮೂರು ಪ್ರದೇಶಗಳ ಮಧ್ಯಭಾಗದಲ್ಲಿ ಕಂಡುಬರುವ ಸಮುದ್ರದ ಒಂದು ಪ್ರದೇಶ ಸ್ನೇಹಿತರೆ. ಅಂದರೆ ಈ ಬರ್ಮುಡಾ ಪ್ರದೇಶದಲ್ಲಿ ಯಾವುದೇ ಹಡಗುಗಳಾಗಲಿ ಅಥವಾ ವಿಮಾನಗಳಿಗೆ ಸಂಚರಿಸುವಾಗ ರಹಸ್ಯಮಯವಾಗಿ ಕಣ್ಮರೆಯಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಹಲವಾರು ವಿಜ್ಞಾನಿಗಳು ಇದರ ರಹಸ್ಯ ಅಂದರೆ ಸುಮಾರು 50 ಹಡಗುಗಳು ಮತ್ತು 20 ವಿಮಾನಗಳಿಗಿಂತ ಹೆಚ್ಚು ಇಲ್ಲಿ ಕಣ್ಮರೆಯಾಗಿದ್ದು ವಿಜ್ಞಾನಿಗಳಲ್ಲಿ ತುಂಬ ಆತಂಕವನ್ನುಂಟು ಮಾಡುತ್ತಿತ್ತು ಸ್ನೇಹಿತರೆ. ಇದನ್ನು ಡೆವಿಲ್ಸ್ ಟ್ರಯಾಂಗಲ್ ಎಂತಲೂ ಸಹ ಕರೆಯಬಹುದು. ಇಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದು ಕೆಲವು ವಿಜ್ಞಾನಿಗಳ ಪ್ರಕಾರ ಇದು ಏಲಿಯನ್ಗಳ ಕೈವಾಡವಿರಬಹುದು, ಮತ್ತು ಇನ್ನೂ ಕೆಲವರ ಪ್ರಕಾರ ಇದು ಸಮುದ್ರದ ದೈತ್ಯ ಪ್ರಾಣಿಗಳ ಒಂದು ಕೈವಾಡವಿರಬಹುದು ಎಂದು ಶಂಕೆಯನ್ನು ವ್ಯಕ್ತಪಡಿಸಿದರು. ಕೊನೆಗೆ 2016ರಲ್ಲಿ ವಿಜ್ಞಾನಿಗಳ ತಂಡ ಒಂದು ಸ್ಯಾಟಲೈಟ್ ಇಮೇಜಸ್ಸನ್ನು ಚೆಕ್ ಮಾಡಿದಾಗ ಅವರು ಒಂದು ಕ್ಷಣ ಆಶ್ಚರ್ಯಚಕಿತಗಳು ಹೋಗಿದ್ದರು ಸ್ನೇಹಿತರೆ. ಅದು ಏನಂದರೆ, ಅಲ್ಲಿ ಆ ಪ್ರದೇಶದ ಮೇಲ್ಭಾಗದಲ್ಲಿ ಹೆಕ್ಸಾಗೋನಲ್ ಕ್ಲೌಡ್ಸ್ ಅಂದರೆ ಷಡ್ಭುಜಾಕೃತಿಯಲ್ಲಿ ಕ್ಲೌಡ್ಸ್ ಫಾರ್ಮ್ ಆಗಿ ಇವು ಏರ್ ಬ್ಯಾಮ್ನಂತೆ ಕಾರ್ಯನಿರ್ವಹಿಸುತ್ತವೆ ಫ್ರೆಂಡ್ಸ್. ಇದು ಸುಮಾರು ಗಂಟೆಗೆ 300 ಕಿಲೋಮೀಟರ್ ವೇಗದವರೆಗೂ ಬೀಸುತ್ತಾ ಸಮುದ್ರದಲ್ಲಿ ಗಾಳಿಯನ್ನು ಸ್ಫೋಟಿಸಿ ಸುಮಾರು 100ರಿಂದ 120 ಅಡಿಗಳಷ್ಟು ಎತ್ತರಕ್ಕೆ ಸಮುದ್ರದ ಅಲೆಗಳನ್ನು ಸೃಷ್ಟಿಸುತ್ತವೆ ಸ್ನೇಹಿತರೆ.